ಟಿಡಿಪಿನಲ್ಲಿ ಹುಮನಾಬಾದ್ ಒಳಗಡೆ ಏನ್ ನಡೀತು ಘಟನೆ, ಅದು 48 ಎಕರೆ ಜಾಗಕ್ಕೆ ಸಂಬಂಧಪಟ್ಟಂತೆ ವಿಷಯ ಬಂದಂತ ಸಂದರ್ಭದಲ್ಲಿ ಆ ವಿಷಯದ ಸಂಬಂಧಪಟ್ಟಂತೆ ಸದನದಲ್ಲಿನೇ ನಮ್ಮ ಶಾಸಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೆ ಸಚಿವರಾಗಿರುವಂತ ಬೈರತಿ ಸುರೇಶ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಆ ವಿಷಯ ಮತ್ತೆ ರಿಪೀಟ್ ಆಗಿದೆ, ಮತ್ತೆ ಇಲ್ಲಿ ಬಂದಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾಕೆ ಅಷ್ಟೊಂದು ಮನಸ್ಸಿಗೆ ತೆಗೆದುಕೊಂಡು ನಮ್ಮ ಶಾಸಕರ ಮೇಲೆ ದೌರ್ಜನ್ಯವನ್ನ ಮಾಡಕ್ ಬಂದ್ರು ನನಗೆ ಅರ್ಥ ಆಗ್ಲಿಲ್ಲ. ಮತ್ತು ನಮ್ಮ ಶಾಸಕರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ, ಸೀದಾ ಅಲ್ಲಿಂದ ಎದ್ಬಿಟ್ಟು ಧಾವಿಸಿ ಬರ್ತಾರೆ, ನುಗ್ಗಿ ಬರ್ತಾರೆ. ಈ ದೃಶ್ಯ ನೋಡ್ಬಿಟ್ರೆ ಅಕಸ್ಮಾತ್ ಅವ್ರ ಪೊಲೀಸ್ ಅಧಿಕಾರಿ ಯಾರು ಇಲ್ದೆ ಹೋಗ್ಬಿಟ್ಟಿದ್ರೆ ನಮ್ಮ ಶಾಸಕರ ಮೇಲೆ ಹಲ್ಲೆ ಆಗ್ಬಿಡ್ತಿತ್ತು, ಹಲ್ಲೆ ಆಗೇ ಬಿಡ್ತಿತ್ತು. ಸದ್ಯ ಅವ್ರು ಯಾರೋ ಪೊಲೀಸ್ ಆಫೀಸರ್ ಎಚ್ಚೆತ್ಕೊಂಡು ಅಡಿಷನಲ್ SP ಪೂಜಾರಿ ಅವ್ರು ಬಂದು ಇಮಿಡಿಯೇಟ್ ಆಗಿ ಅಲ್ಲಿ ಅವ್ರನ್ನ ಹಿಡ್ಕೊಂಡಿದ್ರಿಂದ ಆಗುವಂತ ಘಟನೆ ನಿಲ್ತು. ಇಲ್ಲ ಅಂತ ಹೇಳಿದ್ರೆ ದೇಶದಲ್ಲಿ ಒಂದು ನಮ್ಮ ಪ್ರತಿಪಕ್ಷದ ಶಾಸಕನ ಮೇಲೆ ಆಡಳಿತ ಪಕ್ಷದ ಶಾಸಕನ ದೌರ್ಜನ್ಯ ಅಂತಕ್ಕಂಥದ್ದು ಇತಿಹಾಸದ ಪುಟದಲ್ಲಿ ಆಗಿರೋದು. ಹಾಗಂತೇಳಿ ದಾಖಲಾಗೋದಿಲ್ವಾ ಅಂತಲ್ಲ, ಆಗಿದೆ. ಅವ್ರೇನ್ ಬಂದ್ ನಿಂತ್ಕೊಂಡಿದ್ರಿಂದ ಆ ಹೊಡೆತ, ಆ ದೌರ್ಜನ್ಯ ನಿಲ್ತು, ಎಳ್ಕೊಂಡೋದ್ರು ಬೇರೆ ಬೇರೆಯವರೆಲ್ಲ. ಯಾಕೆ ಈ ರೀತಿ ದೌರ್ಜನ್ಯ? ನಮ್ ಶಾಸಕರಿಗೆ ಹಿಂಗಂತಾದ್ರೆ ಇನ್ನು ಸಾಮಾನ್ಯ ಜನರ ಪಾಡೇನು? ಅದೇ ಪ್ರಶ್ನೆಯನ್ನು ಒಬ್ಬ ಸಾಮಾನ್ಯ ಜನ ಪ್ರಶ್ನೆ ಮಾಡಿದ್ರೆ ಅವನ ಕತೆ ಏನಾಗೋದು? ಇದು ಸಿಟಿ ಒಳಗಡೆ ಒಂದು ಇಂಡೋರ್ ಮೀಟಿಂಗ್ ಅಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಣ್ಗಾವಲಿನಲ್ಲಿ ಅವರ ಅಧ್ಯಕ್ಷತೆನಲ್ಲಿನೇ ಈ ಘಟನೆ ನಡೆಯುತ್ತೆ. ಸರ್ಕಾರ ಏನು ಆಕ್ಷನ್ ತೆಗೆದುಕೊಳ್ಳೋದಿಲ್ಲ, ಆಗೋಯ್ತು ಬಿಡಿ ಅಂತೇಳಿ ಆ ರೀತಿ ಉಡಾಫೆ ಉತ್ತರ ಕೊಡೋದು, ಇದು ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕಾಗತ್ತೆ, ಕರ್ನಾಟಕ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ. ಪ್ರತಿಪಕ್ಷದ ನಮ್ಮ ಶಾಸಕರ ಹಕ್ಕನ್ನ, ಶಾಸಕರ ರೈಟ್ಸ್ ಅನ್ನ, ಪ್ರಶ್ನೆ ಕೇಳ್ತಕ್ಕಂಥ ರೈಟ್ಸ್ ಅನ್ನ ಕಸಿದುಕೊಳ್ಳಕ್ ಸಾಧ್ಯ ಇಲ್ಲ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ ಸಂವಿಧಾನ. ಆಡಳಿತ ಪಕ್ಷವನ್ನ ಪ್ರಶ್ನಿಸ್ತಕ್ಕಂಥ ಹಕ್ಕನ್ನ ಪ್ರತಿಪಕ್ಷದ ಶಾಸಕರಿಗೂ ಕೂಡ ಕೊಟ್ಟಿದೆ. ಆ ಪ್ರಶ್ನೆ ಕೇಳಿದ್ದಕ್ಕೆ ದೌರ್ಜನ್ಯ ಮಾಡೋದು ಎಷ್ಟು ಸರಿ ಇದು? ಹಾಗಾಗಿ ಕೂಡಲೇ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ 12ನೇ ತಾರೀಕು ನಮ್ಮ ಪಕ್ಷ ಹೋರಾಟವನ್ನ ಮಾಡತ್ತೆ. ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು, ನಮ್ಮ ಶಾಸಕರು ಸೇರ್ಕೊಂಡು ಇದಕ್ಕೆ ಪ್ರತಿಭಟನೆಯನ್ನ ಮಾಡ್ತಾರೆ. ಸರ್ಕಾರವನ್ನ ಪ್ರಶ್ನೆ ಮಾಡ್ತೀವಿ, ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ. ನೀವೇನ್ ಪ್ರಶ್ನಾತೀತರ? ಸಂವಿಧಾನಕ್ಕಿಂತ ದೊಡ್ಡವರ? ಹಾಗಾಗಿ ಸರ್ಕಾರದ ಈ ತರ ದೌರ್ಜನ್ಯ ನಡೆಯೋದಿಲ್ಲ. ಜನ ನೋಡ್ತಾ ಇದ್ದಾರೆ, ಒಪ್ಪೋದಿಲ್ಲ ಇದನ್ನ. ಕೆಡಿಪಿ ಮೀಟಿಂಗ್ ನಲ್ಲಿ ಯಾರು ತಪ್ಪಂತೀರ ಸರ್ ಈ ಘಟನೆ? ಆಡಳಿತ ಪಕ್ಷ, ಸರ್ಕಾರದ್ದೇ ತಪ್ಪು, ಜಿಲ್ಲಾಡಳಿತದ್ದು ತಪ್ಪು. DC ಇದ್ರು, SP ಇದ್ರು, ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ? ಏನು ಸರ್ಕಾರದ ನಡೆ ಈ ವಿಷಯಕ್ಕೆ? ಇದನ್ನ ನಾವು ಪ್ರಶ್ನಿಸ್ತೇವೆ, ಇಲ್ಲಿಗೆ ಬಿಡೋದಿಲ್ಲ. ಏನಿಲ್ಲ, ಈ ಸರ್ಕಾರ ಒಂದ್ ರೀತಿ ಆಗಿ ಹೋಗಿರುವ ತಪ್ಪನ್ನ ಕೇಳಿದ್ದಕ್ಕೆ ಅವ್ರಿಗೆ ಸಿಟ್ಟು ಬಂದಿರಬೇಕು, ನಮ್ಮನ್ನು ಪ್ರಶ್ನಿಸ್ತಾರೆ ಅಂತ. ಇದಕ್ಕೆ ಉತ್ತರ ಸರಿಯಾಗಿ ಕೊಡ್ಲೇಬೇಕು, ಎಂಕ್ವೈರಿ ಮಾಡ್ಬೇಕು. ಇದಕ್ಕೆ ಸುಮೋಟ ಕೇಸ್ ದಾಖಲಾಗಬೇಕು. ಇದಕ್ಕೆ ಮೀಟಿಂಗ್ ಇದೆ, ನಮ್ಮ ಬೀದರ್ ಜಿಲ್ಲೆಯ ಕೋರ್ ಕಮಿಟಿ ಮೀಟಿಂಗ್ ಇದೆ, ಅಲ್ಲಿ ನಿಶ್ಚಯ ಮಾಡ್ತೀರಿ. ಹೇಳಿದಾರಲ್ಲ, ಬೀದರ್ ಬಳ್ಳಾರಿಗಿಂತ ಕಮ್ಮಿನಾ? ನಾವು ಬಳ್ಳಾರಿನ ಮೀರಿಸ್ತೀವಿ ಅಂತ ಹೇಳಿದಾರಲ್ಲ.
ನೋಡೋಣ ಮುಂದೆ. ಸರ್ ಅವರು ಮುಂಜಾಗ್ರತೆ ಹಿನ್ನೆಲೆಯಲ್ಲಿ 144 ಸೆಕ್ಷನ್ ಅನ್ನು ಹಾಕ್ಲಿ, ಆದ್ರೆ ನಮ್ ಶಾಸಕನ ಪ್ರಶ್ನಿಸುವಂತ ಅಧಿಕಾರವನ್ನ ನೀವ್ ಹೆಂಗ್ ಕಸ್ಕೊಳ್ತೀರಾ? ನೀವು ಪ್ರಶ್ನೆಯನ್ನೇ ಕೇಳಂಗಿಲ್ವಾ? ನಿಮಗೆ ಏನ್ ತಪ್ಪು ಮಾಡಿದ್ರು ಅವರು? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಆಕ್ಷನ್ ಏನು ಅಂತ ಹೇಳ್ಬೇಕು. ಇದನ್ನ ಪ್ರಶ್ನೆ ಇಟ್ಕೊಂಡು, ಈ ವಿಚಾರಕ್ಕೆ ಮುಂದೆ ಇಟ್ಕೊಂಡು ನಾವು ಹೋರಾಟಕ್ಕೆ 12ನೇ ತಾರೀಕು ಕರೆ ಕೊಟ್ಟಿವಿ. ಏನು ಅಂತ ಹೇಳಿದ್ರೆ, ಜಿಲ್ಲಾ ಆಡಳಿತ ಜಿಲ್ಲೆನಲ್ಲಿ ಏನು ಅಭಿವೃದ್ಧಿ ಇಲ್ಲ, ಪ್ರಶ್ನೆ ಮಾಡಿದ್ದಕ್ಕೆ ಕೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ, ಅದಕ್ಕೆ ದೌರ್ಜನ್ಯ ಮಾಡ್ತಾರೆ. ಇದನ್ನ ಬೀದರ್ ಜಿಲ್ಲೆಯ ಜನ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದಾರೆ, ಅವರಿಗೆ ಯಾವತ್ತೂ ಉತ್ತರ ಕೊಟ್ಟಿದ್ದಾರೆ. ಬಹುಶಃ ಶಾಸಕರು ಎಷ್ಟು ಜನ ಕಾಂಗ್ರೆಸ್ನವರು ಇರೋದು? ಇಬ್ರು. ಬಿಜೆಪಿಯವರು ಎಷ್ಟು ಜನ? 4 ಜನ ಇದ್ದಾರೆ. ಅವ್ರು ಇದೇ ತರ ಮಾಡಿದ್ರೆ ನೆಕ್ಸ್ಟ್ ಬರೋ ಎಲೆಕ್ಷನ್ ಅಲ್ಲಿ 0 ಆಗ್ತಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.